ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ಸಾಟ್ ಕಬರ್ ಅಂತ. ಸಾಟ್ ಕಬರ್ ಅಂದರೆ 60 ಜನ ರಾಣಿಯರ ಗೋರಿಗಳು ಅಂತ. ಹೌದು ಸ್ನೇಹಿತರೆ, 60 ಜನ ರಾಣಿಯರನ್ನು ಜೀವಂತವಾಗಿ ಒಂದೇ ದಿನ ಕೊಂದು ಒಂದು ಪ್ರದೇಶದಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಹಾಗಾದರೆ ಆ 60 ಜನ ರಾಣಿಯರು ಯಾರು? ಅವರನ್ನು ಏಕೆ ಕೊಲ್ಲಲಾಯಿತು? ಆ ಒಂದು ದೊಡ್ಡ ಸಮಾಧಿ ಸ್ಥಳ ಎಲ್ಲಿದೆ? ಎಲ್ಲವನ್ನು ನೋಡೋಣ ಸ್ನೇಹಿತರೆ. ಅದಕ್ಕೂ ಮುನ್ನ ನೀವಿನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದು ಸಾಟ್ ಕಬರ್ ಎಲ್ಲಿದೆ ಅಂತ ನೋಡೋದಾದ್ರೆ ಇದು ವಿಜಯಪುರ ನಗರದಿಂದ 6 ಕಿಲೋಮೀಟರ್ ದೂರ ಇದೆ. ಸ್ನೇಹಿತರೆ, ಇದರ ಇತಿಹಾಸವನ್ನು ನೋಡೋದಾದ್ರೆ ಕ್ರಿಸ್ತಶಕ 17ನೇ ಶತಮಾನದಲ್ಲಿ ಬಿಜಾಪುರವನ್ನ ಆದಿಲ್ ಶಾಹಿಗಳು ಆಳ್ತಾ ಇರ್ತಾರೆ. ಅವರ ಸಮಕಾಲೀನ ಅರಸರಾಗಿದ್ದಂಥ ಶಿವಾಜಿ ಮಹಾರಾಜರು ತಮ್ಮ ತಾಯಿಗೆ ಕೊಟ್ಟ ಮಾತಿನಂತೆ ನಾನು ಸ್ವರಾಜ್ ಸಾಮ್ರಾಜ್ಯವನ್ನು ಕಟ್ತೀನಿ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಶಿವಾಜಿ ಮಹಾರಾಜರು ಪದೇ ಪದೇ ಬಿಜಾಪುರ ಸುಲ್ತಾನರ ಮೇಲೆ ದಾಳಿ ಮಾಡ್ತಾನೆ ಇರ್ತಾರೆ ಮತ್ತು ಅವರ ಒಂದೊಂದು ಪ್ರದೇಶವನ್ನು ಶಿವಾಜಿ ಮಹಾರಾಜರು ಆಕ್ರಮಣ ಮಾಡ್ಕೊಳ್ತಾನೆ ಇರ್ತಾರೆ. ಇದು ಬಿಜಾಪುರ ಸುಲ್ತಾನರಿಗೆ ತುಂಬಾನೇ ಒಂದು ದೊಡ್ಡ ತಲೆನೋವಾಗಿರುತ್ತದೆ. ಹೀಗಾಗಿ ಬಿಜಾಪುರದ ಆದಿಲ್ ಶಾಹಿಗಳು ಶಿವಾಜಿ ಮಹಾರಾಜರಿಗೆ ಹೆದರಿ ಶಿವಾಜಿಯನ್ನು ಹೇಗಾದರೂ ಮಾಡಿ ನಾವು ಹತ್ತಿಕ್ಕಲೇಬೇಕು, ಶಿವಾಜಿಯ ಅಂತ್ಯ ಮಾಡಲೇಬೇಕೆಂದು ತೀರ್ಮಾನಿಸಿ ಅವರು ಒಂದು ದೊಡ್ಡ ರಾಜ್ಯಸಭೆಯನ್ನು ಕೂಡಿಸ್ತಾರೆ. ಆ ರಾಜ್ಯಸಭೆಗೆ ಪ್ರಬಲವಾದ ಸೇನಾಧಿಪತಿಗಳು ಮತ್ತು ಪ್ರಬಲವಾದ ಮತ್ತು ಶಕ್ತಿಶಾಲಿಯಾದ ಸೈನಿಕರು ಬಂದಿರ್ತಾರೆ. ಆ ಒಂದು ಸಭೆಯಲ್ಲಿ ಶಿವಾಜಿ ಮಹಾರಾಜರನ್ನು ಅಂತ್ಯ ಮಾಡಲು ಮತ್ತು ಅವರನ್ನು ಹತ್ತಿಕ್ಕಲು ಯಾರು ಒಬ್ಬ ಶ್ರೇಷ್ಠ ಸೇನಾನಿ ಎಂದು ಚರ್ಚೆ ನಡೆಯುತ್ತದೆ. ಆಗ ತಾನೇ ಭಾರತದ ತುಂಬೆಲ್ಲ ಒಂದು ಸೇನಾನಿಯ ಹೆಸರು ಸದ್ದು ಮಾಡ್ತಾ ಇರುತ್ತೆ. ಆ ಸೇನಾನಿ ಯಾರಪ್ಪ ಅಂತೀರಾ? ಅವನೇ ಅಫ್ಜಲ್ ಖಾನ್. ಅಫ್ಜಲ್ ಖಾನ್ ತುಂಬಾನೇ ಶಕ್ತಿಶಾಲಿಯಾಗಿರ್ತಾನೆ ಮತ್ತು ನೋಡಲು 7 ಅಡಿ ಎತ್ತರವಾಗಿರ್ತಾನೆ ಮತ್ತು ಬಲಾಢ್ಯ ದೇಹವನ್ನು ಹೊಂದಿರ್ತಾನೆ. ಸೈನಿಕರು ಇವನನ್ನು ನೋಡಿದ್ರೇನೆ ಹೆದರ್ತಾ ಇರ್ತಾರೆ. ಹೀಗಿರುವಾಗ ಆ ಒಂದು ರಾಜ್ಯಸಭೆಯಲ್ಲಿ ಶಿವಾಜಿ ಮಹಾರಾಜರನ್ನು ಹತ್ತಿಕ್ಕಲು ಅಫ್ಜಲ್ ಖಾನ್ನೇ ಸರಿಯಾದ ವ್ಯಕ್ತಿ ಮತ್ತು ಈತನೇ ಸರಿಯಾದ ಸೇನಾನಿ ಅಂತ ಆದಿಲ್ ಶಾಹಿಗಳು ತೀರ್ಮಾನಿಸಿ ಶಿವಾಜಿ ಮಹಾರಾಜರನ್ನು ಹತ್ತಿಕ್ಕಲು ಅಫ್ಜಲ್ ಖಾನ್ಗೆ ಆದೇಶ ಮಾಡ್ತಾರೆ. ಅಫ್ಜಲ್ ಖಾನ್ ಕೂಡ ಈ ಆದೇಶವನ್ನು ಒಪ್ಪಿ ಶಿವಾಜಿ ಮಹಾರಾಜರನ್ನು ನಾನು ಅಂತ್ಯ ಮಾಡಿಯೇ ನಿಮ್ಮ ಮುಂದೆ ಬರುತ್ತೇನೆ ಎಂದು ಆದಿಲ್ ಶಾಹಿಗಳಿಗೆ ಮಾತು ಕೊಡ್ತಾನೆ. ಆದಿಲ್ ಶಾಹಿಗಳು ಕೂಡ ಆಗಲಿ ಅಂತ ಅಫ್ಜಲ್ ಖಾನ್ಗೆ ಸೈನ್ಯ ಬಲ, ಆರ್ಥಿಕ ಬಲ, ಹಣ ಬಲವನ್ನು ಕೊಟ್ಟು ಕಳಿಸ್ತಾರೆ. ಅಫ್ಜಲ್ ಖಾನ್ ಶಿವಾಜಿ ಮಹಾರಾಜರ ಸೈನ್ಯ ರಹಸ್ಯವನ್ನು ಮತ್ತು ಅವರ ಯುದ್ಧ ತಂತ್ರವನ್ನು ತಿಳಿದುಕೊಳ್ಳಲು ತನ್ನ ಒಂದು ಗೂಢಚಾರಿಗಳನ್ನು ಮತ್ತು ತನ್ನ ಸೈನಿಕರನ್ನು ಕಳಿಸ್ತಾನೆ. ಕಳಿಸಿ ಶಿವಾಜಿ ಮಹಾರಾಜರು ಒಂದು ರಣತಂತ್ರ ಮತ್ತು ಅವರ ಸೈನ್ಯದ ರಹಸ್ಯವನ್ನು ತಿಳಿದುಕೊಂಡು ಶಿವಾಜಿ ಮಹಾರಾಜರೊಂದಿಗೆ ಯುದ್ಧಕ್ಕೆ ಸಿದ್ಧನಾಗಿ ಹೋಗ್ತಿರ್ತಾನೆ. ಹೋಗುವಾಗ ಒಬ್ಬ ಜ್ಯೋತಿಷ್ಯನನ್ನು ನೋಡ್ತಾನೆ. ಜ್ಯೋತಿಷ್ಯನ ಹತ್ರ ಹೇಳ್ತಾನೆ, ನಾನು ಶಿವಾಜಿ ಮಹಾರಾಜರೊಂದಿಗೆ ಯುದ್ಧಕ್ಕೆ ಹೊರಡ್ತಾ ಇದ್ದೇನೆ, ನಾನು ಯುದ್ಧದಲ್ಲಿ ಗೆಲ್ಲುತ್ತೇನಾ ಅಥವಾ ನಾನು ಸೋಲ್ತೇನಾ ಅಂತ ನೀನು ನನಗೆ ಭವಿಷ್ಯವನ್ನು ಹೇಳು ಅಂತ ಕೇಳ್ತಾನೆ. ಆವಾಗ ಆ ಜ್ಯೋತಿಷ್ಯ ಶಾಸ್ತ್ರವನ್ನು ತೆಗೆದು ನೋಡಿದಾಗ ಅವಾಗ ಜ್ಯೋತಿಷ್ಯನು ಅಫ್ಜಲ್ ಖಾನ್ಗೆ ಹೇಳ್ತಾನೆ, ನೀನೇನೋ ಶಿವಾಜಿ ಮಹಾರಾಜರೊಂದಿಗೆ ಯುದ್ಧಕ್ಕೆ ಹೊರಡ್ತಾ ಇದೆಯಾ, ಆದರೆ ಮರಳಿ ನೀನು ವಾಪಸ್ ಬರಲ್ಲ, ಯುದ್ಧ ಭೂಮಿಯಲ್ಲಿ ನಿನ್ನ ಸಾವಾಗುತ್ತದೆ ಅಂತ ಅಫ್ಜಲ್ ಖಾನ್ಗೆ ಹೇಳ್ತಾನೆ. ಇದನ್ನು ತಿಳಿದ ಅಫ್ಜಲ್ ಖಾನನು ತುಂಬಾನೇ ಕೋಪಗೊಳ್ತಾನೆ. ಅಫ್ಜಲ್ ಖಾನನಿಗೆ 63 ಜನ ರಾಣಿಯರಿರ್ತಾರೆ. ಅಂದರೆ ಅವನಿಗೆ 63 ಜನ ಹೆಂಡತಿಯರಿರ್ತಾರೆ. ಅಫ್ಜಲ್ ಖಾನನು ಒಂದು ತಪ್ಪು ಕಲ್ಪನೆಯನ್ನು ಊಹೆ ಮಾಡಿಕೊಂಡು ನಾನು ಒಂದು ವೇಳೆ ಏನಾದರೂ ಯುದ್ಧದಲ್ಲಿ ಸತ್ತು ಹೋದರೆ ನನ್ನ 63 ಜನ ರಾಣಿಯರನ್ನು ಶಿವಾಜಿ ತನ್ನ ಸ್ವತ್ತು ಮಾಡಿಕೊಳ್ಳಬಹುದು ಅಂತ ಶಿವಾಜಿ ಮಹಾರಾಜರ ವ್ಯಕ್ತಿತ್ವವನ್ನು ತಿಳಿಯದೆ ತಪ್ಪು ಕಲ್ಪನೆಯನ್ನು ಊಹೆ ಮಾಡಿಕೊಂಡು ತನ್ನ ಒಂದು ಸೈನಿಕರಿಗೆ 63 ಜನ ತನ್ನ ರಾಣಿಯರನ್ನು ಒಂದೇ ಕಡೆ ಕೂಡಲು ಆದೇಶ ಮಾಡ್ತಾನೆ. ಅಫ್ಜಲ್ ಖಾನನ ಆದೇಶದಂತೆ ಅಫ್ಜಲ್ ಖಾನನ ಸೈನಿಕರು ಅವನ ರಾಣಿಯರ ಹತ್ರ ಹೋಗಿ ನಿಮಗೆ ಅಫ್ಜಲ್ ಖಾನನ್ನು ಒಂದೇ ಕಡೆ 60 ಜನರಿಗೂ ಕೂಡಲು ಹೇಳಿದ್ದಾನೆ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಅವಾಗ ಅಫ್ಜಲ್ ಖಾನನ್ನು ಅವರು ಬರುವಷ್ಟು ವೇಳೆಗೆ ಒಂದು ದೊಡ್ಡ ಪ್ರದೇಶದಲ್ಲಿ 63 ಗೋರಿಗಳನ್ನು ಗುಂಡಿ ತೋಡಿ ರೆಡಿ ಮಾಡಿ ಇಟ್ಟಿರ್ತಾನೆ. ರಾಣಿಯರು ಬಂದಂತೆ ಒಬ್ಬೊಬ್ಬರನ್ನು ಬಾವಿಯಲ್ಲಿ ತಳ್ಳಿ ಅವರನ್ನು ಕೊಂದು ಆ ಗುಂಡಿಯಲ್ಲಿ ಅಂದರೆ ಗೋರಿಯಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡ್ತಿರ್ತಾನೆ. ಹೀಗಿರುವಾಗ
3 ಜನ ರಾಣಿಯರು ಈ ವಿಷಯವನ್ನು ತಿಳಿದ ಕೂಡಲೇ ಆ ಒಂದು ಸ್ಥಳದಿಂದ ಪಲಾಯನ ಮಾಡಿ ತಪ್ಪಿಸಿಕೊಳ್ಳಲು ನೋಡ್ತಾರೆ. ಇದನ್ನು ತಿಳಿದ ಅಫ್ಜಲ್ ಖಾನನ್ನು ಅವರನ್ನು ಬಿಡಬೇಡಿ ಎಂದು ಸೈನಿಕರಿಗೆ ಹೇಳಿ ಅವರನ್ನು ಸೈನಿಕರು ಬೆನ್ನಡ್ತಾರೆ. ಹೀಗೆ ಅಲ್ಲಿ ಇರುವಂತ 60 ಜನ ರಾಣಿಯರನ್ನು ಅಫ್ಜಲ್ ಖಾನ್ ಕೊಂದು ಅವರ ಅಂತ್ಯ ಸಂಸ್ಕಾರವನ್ನು ಮಾಡ್ತಾನೆ. ಹೀಗೆ ಆ 3 ಜನ ರಾಣಿಯರು ಅಲ್ಲಿಂದ ತಪ್ಪಿಸಿಕೊಂಡು ಅವರು ಏನಾದರೂ ಅವರನ್ನು ಅಫ್ಜಲ್ ಖಾನ್ ಕೊಲ್ಲಿಸಿದನ ಅಥವಾ ಇಲ್ಲವಾ ಎಂಬ ಮಾಹಿತಿ ನಿಖರವಾಗಿ ಇನ್ನೂ ತಿಳಿದು ಬಂದಿಲ್ಲ. ಸ್ನೇಹಿತರೆ, ಹೀಗೆ ಆ ಸ್ಥಳದಲ್ಲಿ ಇದ್ದಂಥ 60 ಜನ ರಾಣಿಯರನ್ನು ಬಾವಿಗೆ ತಳ್ಳಿ ಜೀವಂತವಾಗಿ ಕೊಂದು ಅಫ್ಜಲ್ ಖಾನ್ 60 ಜನ ರಾಣಿಯರನ್ನು ಒಂದೇ ಕಡೆ ಹೂತು ಅವರ ಅಂತ್ಯ ಸಂಸ್ಕಾರ ಮಾಡಿ ಯುದ್ಧಕ್ಕೆಂದು ಹೋಗ್ತಾನೆ. ಮುಂದೆ ಯುದ್ಧದಲ್ಲಿ ಅಫ್ಜಲ್ ಖಾನ್ ಏನಾದ? ಶಿವಾಜಿ ಮಹಾರಾಜರನ್ನ ಗೆದ್ನ ಅಥವಾ ಶಿವಾಜಿ ಮಹಾರಾಜರೇ ಅಫ್ಜಲ್ ಖಾನ್ನನ್ನು ಯುದ್ಧದಲ್ಲಿ ಕೊಂದ್ರ ಎನ್ನುವುದನ್ನು ಮತ್ತೆ ಮುಂದೆ ನೋಡೋಣ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ಒಂದು ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.